ಇಲ್ಲಿವರೆಗೆ 6 ಸಲ ಗೆದ್ದ ನಿರಂತರವಾಗಿ. ಆದರೆ ಒಟ್ಟಾರೆಯಲ್ಲಿ ಹೇಳೋ ಉದ್ದೇಶ ಒಂದು ಏನಪ್ಪ ಅಂದ್ರೆ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಸಾಕಷ್ಟು ಅದ. ಇನ್ನು ಅದನ್ನು ಕಾಯ್ಕೊಂಡು ಹೋಗ್ಬೇಕಾಗಿದ್ದು, ಒಗ್ಗಟ್ಟಿನಿಂದ ಬೆಳೆಸ್ಕೊಂಡು ಹೋಗ್ಬೇಕಾಗಿದ್ದು ಎಲ್ಲ ಆಟಗಾರರ ಕರ್ತವ್ಯ. ಇದನ್ನು ಎಲ್ಲರೂ ನೆನಪಿಟ್ಟು ಹೋಗ್ಬೇಕಾಗ್ಯದ. ಇದಕ್ಕಿಂತ ಹೆಚ್ಚಾಗಿ ಈ ಸಲ ಟೀಮ್ನಲ್ಲಿ ಸಾಕಷ್ಟು ದೇಶಗಳು ಬಂದಿದ್ದಾವೆ. 20 ದೇಶಗಳು ಕೂಡಿದ್ದಾವೆ ಇದರಲ್ಲಿ ಮೊದಲಿಗೆ ಭಾರತ ಗೊತ್ತದ ನಿಮಗೆ. ಅಮೇರಿಕಾ, ಪಾಕಿಸ್ತಾನ, ನೆದರ್ಲ್ಯಾಂಡ್, ನಮೀಬಿಯಾ ಇದು ಎ ಗುಂಪಿನಲ್ಲಿದ್ದರೆ, ಬಿ ಗುಂಪಿನಲ್ಲೇ ಶ್ರೀಲಂಕಾ, ಜಿಂಬಾಬ್ವೆ, ಆಸ್ಟ್ರೇಲಿಯಾ, ಐರ್ಲೆಂಡು, ಒಮಾನ್ ಬಂದವ. ಮತ್ತು ನಂತರದ ಸಿ ಗ್ರೂಪ್ನಲ್ಲೇ ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಸ್ಕಾಟ್ಲೆಂಡ್, ಇಟ್ಲಿ, ನೇಪಾಳಗಳು ಇದ್ದಾವೆ. ಇನ್ನು ಡಿ ಗ್ರೂಪ್ನಲ್ಲೇ ದಕ್ಷಿಣ ಆಫ್ರಿಕಾ, ನ್ಯೂಜಿಲ್ಯಾಂಡ್, UAE, ಅಫ್ಘಾನಿಸ್ತಾನ, ಕೆನಡಾ, ಹಿಂಗೆ 4 ಗುಂಪುಗಳು ಮಾಡಿ 20 ದೇಶಗಳಲ್ಲಿ ಭಾಗಿಯಾಗಿದ್ದಾವೆ. ಇದರಿಂದ ಸಹಜವಾಗಿ ಕ್ರಿಕೆಟ್ ವಿಶ್ವವ್ಯಾಪಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮೊದಲು ಏನಿತ್ತು, ಒಂದು 4-6 ದೇಶಗಳು, ಒಂದು 8 ದೇಶಗಳು ಮ್ಯಾಕ್ಸಿಮಮ್ ಪೋರ್ಗಳು ಅವರು ಆಡ್ತಾಯಿದ್ರು. ಯಾವುದೋ ವಿಶ್ವಕಪ್ ಆಗಿಬಿಡುತ್ತೆ. ಆದರೆ 8 ದೇಶಗಳ ಮಧ್ಯದ ವಿಶ್ವಕಪ್ ಅನ್ನಿಸ್ತದೆ ವಿನಃ ಇಡೀ ವಿಶ್ವದ ಎಲ್ಲ ದೇಶಗಳದ್ದಲ್ಲ ಅಂತೇಳಿ. ಅಂದರೆ ಇದರರ್ಥ ನಿರಂತರವಾಗಿ ನಿಧಾನಕ್ಕೆ ಇದು ವಿಶ್ವವ್ಯಾಪಿ ಆಗ್ತಾ ಇರೋದು. ಅದು 2020 ಆದಮೇಲೆ ಇನ್ನೂ ಹೆಚ್ಚಾಗಿದೆ ಅಂತ ಹೇಳಬೇಕಾಗಿದೆ. ಅದಕ್ಕೆ ಮೇನ್ನಲ್ಲಿ ಮಾತನ್ನು ನೆನಪಿಸ್ಬೇಕಾಗಿದೆ. ಇವತ್ತು ಇದರ 10-10 ಆಗಿ 2 ಗುಂಪು ಮಾಡಿದರೆ ಹೇಗೆ ಇನ್ನೂ ಹೆಚ್ಚಾಗ್ಬೋದಾ ಪ್ರಚಾರ ಅನ್ನುವಂಥದ್ದು. ಯಾಕೆಂದ್ರೆ ಈ ಒಂದು 2 ಗುಂಪುಗಳನ್ನು ಮಾಡಿದರೆ ಅವ್ರಿಗೊಮ್ಮೆ 10 ಓವರ್, ಇವ್ರಿಗೆ 10 ಓವರ್ ಆಡಿ ಮತ್ತೆ 10 ಓವರ್ ಮಾಡಿದರೆ ಇನ್ನೂ ಸ್ಕೋರ್ ಹೆಚ್ಚಾಗುವಂಥದ್ದು. ಮತ್ತು ಬ್ಯಾಟ್ಸ್ಮನ್ಗಳು, ಬಾಲರ್ಗಳು